ನಂದು ಈ ವಿಡಿಯೋ ಸ್ಪೆಷಲಿ ಯಾರು ಸಂಬಂಧ ಅಂತ ಹೇಳಿದ್ರೆ 18 to 23-25 ಏಜ್ ಒಳಗೆ ಯಾರು ಅದಿರಿ, ಈ ಏಜ್ ಒಳಗೆ ಇದ್ದವರಿಗೆ ನಾ ಈ ಸ್ಪೆಷಲ್ ವಿಡಿಯೋ ಮಾಡತ್ತೀನಿ. ನೀವೇನಾದರೂ ನಿಮ್ಮದು ಒಂದು ಲೈಫಿಂದ ಈ ಏಜ್ನ ಸ್ಪೆಷಲಿ 18 to 23-25 ಈ ಏಜನ್ನು ನೀವು ಏನಾದರೂ ಒಂದು ಬ್ಯಾಡ್ ಅಡಿಕ್ಷನ್ ಮೇಲೆ ಆ್ಯಂಬಿಷನ್ ಇಲ್ಲಾರ್ದು ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡತ್ತಿದ್ರೆ ಹೊರಗೆ ಬರ್ರಿ, ನಿಮಗೆ ಕಿಲ್ ಮಾಡ್ತೈತೆ ಅದು. ನಾ ಇದನ್ನ ಎದಕ್ಕೆ ಹೇಳತ್ತೇನೆ ಅಂತ ಹೇಳಿದ್ರೆ, ನಿಮ್ದೊಂದು 18 ಒಂದು 23-25 ಏಜ್ ಮಟ್ಟ ನಿಮ್ಮದು ಟೆಸ್ಟೋಸ್ಟೆರಾನ್ ಲೆವೆಲ್ ಅಟ್ ಪೀಕ್ ಒಳಗಿರ್ತೈತಿ. ಸೊ ಈ ಏಜ್ ಒಳಗೆ ನಿಮ್ಮ ಬಾಡಿ ಎದ್ರ ಸಮಯ ಕೆಪಬಲ್ ಐತಿ, ನೀವು ಏನು ಮಾಡ್ಬೋದು, ನಿಮ್ದೊಂದು ಫೈನಾನ್ಷಿಯಲ್ ಸಿಸ್ಟಮ್ ನೀವು ಹೆಂಗೆ ಬಿಲ್ಡ್ ಮಾಡ್ಕೋಬೋದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಆ ಒಂದು ನಿಮ್ಮ ಬಾಡಿ ನಿಮಗೆ ಕೊಡತ್ತಿರೋ ಒಂದು ಚಾನ್ಸ್ನ ನೀವು ಯೂಸ್ ಮಾಡ್ಕೊಲಾರ್ದ, ನಿಮ್ಗೊಂದು ಫಿಟ್ನೆಸ್ನ ಕರೆಕ್ಟಾಗಿ ಇಟ್ಕೊಲಾರ್ದ, ನಿಮ್ದೊಂದು ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊಲಾರ್ದ ಸ್ಮೋಕಿಂಗ್, ಆಲ್ಕೋಹಾಲ್, ಬ್ಯಾಡ್ ಅಡಿಕ್ಷನ್ಸ್ ಇದ್ರ ಮೇಲೆ ಸ್ಪೆಂಡ್ ಮಾಡತ್ತೆ ಅಂದ್ರೆ ಅಪ್ಕಮಿಂಗ್ ಡೇಸ್ ಒಳಗೆ ನೀವು ರಿಗ್ರೆಟ್ ಆಗ್ತೀರಿ. ಅದರಿಂದ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ ಅದಕ್ಕೆ ಏನು ಹೇಳ್ತೀನಿ, ನೀವು ಒಂದು ಯಾವ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೇಕಂಥೇಳಿ ನೀವು ನಿಮ್ಮ ಸೆಲ್ಫಿಗೆ ಪ್ರಾಮಿಸ್ ಮಾಡ್ಕೊಂಡಿರಿ, ಅದ್ರ ಬಗ್ಗೆ ಡ್ರೀಮ್ ಮಾಡ್ತೀರಿ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇವತ್ತೇ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ನಿಮ್ಮ ಸೆಲ್ಫ್ ಜೋಡಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಏನು ಮಿಸ್ಟೇಕ್ ಮಾಡತ್ತೀರಿ, ನಿಮ್ಮ ಕಂಫರ್ಟ್ ಝೋನ್ ಒಳಗೆ ನಿಮಗೆ ಏನು ಕಿಲ್ ಮಾಡತ್ತೈತಿ, ನಿಮ್ಮ ಕಂಫರ್ಟ್ ಝೋನ್ ಇದ್ರೆ ಹೆಂಗೆ ಹೊರಗೆ ಬರ್ಬೇಕು ಇದನ್ನು ತಿಳ್ಕೊರಿ. ಅದನ್ನು ಬಿಟ್ಟು ನೀವು ಈ ಒಂದು ಏಜ್ನ ನಿಮ್ಮ ಕಂಫರ್ಟ್ ಝೋನ್ ಒಳಗೆ ಇಟ್ಕೊಂಡು ನಿಮ್ದೊಂದು ಲೇಝಿ ಆಗಿರೋ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡ್ಕೊತ ಇದ್ರೊಳಗೆ ಸ್ಪೆಂಡ್ ಮಾಡತ್ತಿದ್ರೆ ಅದರಲ್ಲಿಂದ ಹೊರಗೆ ಬರ್ರಿ. ಯಾಕಂದರೆ ಎಂಡ್ ಆಫ್ ದಿ ಡೇ ನಿಮ್ಗೆ ನಾ ರೊಕ್ಕ ಕೊಡ್ತೇನಪ್ಪ, ನನಗೆ ಈ ಡೇಸ್ ಬೇಕು, ನನಗೆ ಹೊಳ್ಳ ಆ ಡೇಸ್ ಬೇಕು, ಏನೇ ಆಗಲಿ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಿಮ್ಗೆ ಆ ಲೈಫ್ ಸ್ಟೈಲ್ ಸಿಗೋಂಗಿಲ್ಲ, ಆ ಏಜ್ ಸಿಗೋಂಗಿಲ್ಲ. ನಿಮ್ದೊಂದು ಏಜ್ ನಿಮಗೆ ಕೊಡತ್ತಿರೋ ಚಾನ್ಸ್ನ ಟೋಟಲಿ ಯೂಸ್ ಮಾಡ್ಕೊರಿ. ನಿಮ್ಮ ಬಾಡಿನ ಒಂದು ಶೇಪ್ ಒಳಗೆ ಇಟ್ಕೋರಿ. ಆ್ಯಂಡ್ ಇನ್ನೊಂದು ಮಾತು ಏನು ಹೇಳ್ತೇನೆ ಅಂದ್ರೆ, ನಿಮಗೆ ಪೀಪಲ್ ವಿಲ್ ಮೋರ್ ರೆಸ್ಪೆಕ್ಟ್ ಯು ವೆನ್ ಯು ಆರ್ ಇನ್ ಶೇಪ್. ನೀವು ಯಾವಾಗ ಶೇಪ್ ಒಳಗೆ ಇರ್ತೀರಿ ಅವಾಗ ನಿಮಗೆ ಪೀಪಲ್ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಬಾಡಿನ ಒಂದು ಶೇಪ್ ಒಳಗೆ ಇಟ್ಕೋರಿ. ಡಿಸ್ಟ್ರಾಕ್ಷನ್ಸ್ಲಿಂದ ದೂರ ಇರ್ರಿ. ನಿಮ್ಮ ಸೆಲ್ಫ್ ಮೇಲೆ ನಂಬಿಕೆ ಇಟ್ಟು ನಿಮಗೆ ಬೇಕಾಗಿತ್ತು ಥಿಂಗ್ಸ್ ಎಲ್ಲ ಅಚೀವ್ ಮಾಡ್ಕೊತ ಹೋಗ್ರಿ. ಯಾಕಂದ್ರೆ ನೀವು ಹೊಳ್ಳಿ ನನಗೆ ಈ ಲೈಫ್ ಸ್ಟೈಲ್ ಬೇಕಪ್ಪ, ನಾ ಆ ಲೈಫ್ನ ಹೊಳ್ಳಿ ಲೀಡ್ ಮಾಡ್ಬೇಕು, ನಾ ಏಜಿಗೆ ಹೊಳ್ಳಿ ಹೋಗ್ಬೇಕು ಅಂದ್ರೆ ನಿಮಗೆ ಈ ಏಜ್ ಸಿಗೋಂಗಿಲ್ಲ. ಸೊ ಬಿ ಕೇರ್ಫುಲ್. ನಿಮ್ಮದು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ, ನಿಮ್ಮದೊಂದು ಫ್ಯೂಚರ್, ನಿಮ್ಮದೊಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬಿಲ್ಡ್ ಮಾಡ್ಕೊಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಎವ್ರಿಥಿಂಗ್ ಎಲ್ಸ್ ಈಸ್ ಅ ಡಿಸ್ಟ್ರಾಕ್ಷನ್ಸ್. ಕೀಪ್ ಇನ್ ಮೈಂಡ್, ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್.